ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೆಲ್ಲ ಕೊಲೆಂಚೆ ಗಿಡ ಹೂವಾಗಿ ಮುಗಿಯುತ್ತಾ ಒಂದೊಂದೇ ಗಿಡ ಸಾಯ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ. ಯಾಕಂದರೆ ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ನಮ್ಮ ಮನೆಯಲ್ಲೂ ಒಂದೊಂದೇ ಗಿಡ ಸಾಯ್ತಾ ಇತ್ತು. ನಾನು ಏನೇನು ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ಇದೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಚೆನ್ನಾಗಿ ಹೂವಾಗಿತ್ತು. ಈ ವರ್ಷ ಗಿಡಗಳು ತುಂಬ ಇದೆ. ಮುಂದಿನ ವರ್ಷಕ್ಕೆ ತುಂಬ ಗಿಡಗಳು ಇರುತ್ತೆ ಅಂತ ಅಂದುಕೊಂಡೆ. ಆದರೆ ಈಗ ಒಂದೊಂದೇ ಗಿಡಗಳು ಸಾಯ್ತಾ ಇದೆ. ನೋಡಿ, ಈ ಕಲರ್ ಅಂತೂ ಇಷ್ಟು ಗಿಡ ಇದೆಯಲ್ಲ, ಇದರಲ್ಲಿ ಈಗ ಎಷ್ಟು ಗಿಡ ಇಲ್ಲ, ಆ ರೀತಿ ಆಗ್ತಾ ಇದೆ. ಅದಕ್ಕೆ ಫಂಗಸ್ ಆಗಿರುತ್ತೆ. ನೀರೇನು ನಾನು ಜಾಸ್ತಿ ಹಾಕಿಲ್ಲ, ಯಾಕಂದರೆ ನಾನು 2 ದಿವಸಕ್ಕೆ ಒಂದು ಸತಿ ನೀರು ಹಾಕ್ತೀನಿ. ಹಾಗಾಗಿ ನೋಡಿ ಮುಂದೆ ಯಾವ ರೀತಿ ಇದೆ, ನಾನು ಏನೇನು ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿದೆ. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ನೀವು ತರಿಸ್ಕೋಬೋದು. ಭತ್ತದ ಹೊಟ್ಟು ಅಥವಾ ಏನೇ ಬೇಕಾದರೂ ನೀವು ಅಲ್ಲಿಂದ ಹೋದರೆ ತಂದುಕೋಬೋದು. ಮೀಶೋದಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಹೂಗಳಾಗಿತ್ತು. ಕೊಲೆಂಚೆ ಗಿಡ ಮೀಶೋದಲ್ಲಿ ಸಿಗತ್ತಾ ಅಂತ ಒಬ್ಬರು ಕೇಳಿದರು. ಸಿಗತ್ತೆ, ಆದರೆ ಕಲರ್ಸ್ ಅದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ನನ್ನ ಹತ್ರ ಯಾವುದೇ ಕಲರ್ ಇಲ್ಲ ಅಂದರೆ ನೀವು ತರಿಸ್ಕೋಬೋದು ಗಿಡಗಳನ್ನು. ಮೀಶೋದಲ್ಲಿ ಹಾಗೆ ನಾವು ಹೇಳಿರೋ ಕಲರ್ ಬರಲ್ಲ, ಅದು ಯಾವುದಾದ್ರೂ ಕಳಿಸ್ತಾರೆ. ಹಾಗಾಗಿ ನಿಮ್ಮ ಹತ್ರ ಯಾವ ಕಲರು ಇಲ್ಲ ಅನ್ನೋವಾಗ ಈ ಹೂವಿನ ಗಿಡಗಳನ್ನು ನೀವು ತಂದ್ಕೋಬೋದು. ನೋಡ್ಬೋದು, ನೋಡ್ಬೋದು, ಇದು ವೈಟು ಕೊಲೆಂಚೋ. ತುಂಬ ಗಿಡಗಳು ಇಲ್ಲ ನನ್ನ ಹತ್ರ. ನೋಡಿ, ಸ್ವಲ್ಪ ಬಾಡ್ದಾಗಿದೆ. ನೋಡ್ಬೋದು, ಈ ಎಲೆಗಳು ಸ್ಟ್ರೆಂತ್ ಇಲ್ಲ ಮತ್ತು ಗಿಡ ಹಳದಿಯಾಗಿದೆ. ಆ ರೀತಿ ಆದಾಗ ನಾನು ಕೆಳಗಡೆ ನೋಡಿದೆ, ಮಣ್ಣು ಸ್ವಲ್ಪ ಲೂಸ್ ಆಗಿತ್ತು ಮತ್ತು ಅಂಟಂಟಾಗಿತ್ತು ಮತ್ತು ತೇವಾಂಶ ಹೋಗ್ತಾನೇ ಇರಲಿಲ್ಲ. ತೇವಾಂಶ ನೀವು ನೀರು ಹಾಕದೇ ಹೋದ್ರೂ ನೋಡಿ, ನಾನು ಈ ಗಿಡವನ್ನು ಈ ರೀತಿ ಎತ್ತಿದೆ. ಸ್ವಲ್ಪ ಎತ್ತಿದರೆ ಸಾಕು, ತುಂಬ ನಾವು ಪ್ರೆಷರ್ ಹಾಕಿ ಕೂಡ ಎತ್ತೋಬೇಕಾಗಲ್ಲ. ನೋಡಿ, ಈ ರೀತಿ ಬಂದುಬಿಡ್ತು ಕೈಗೆ. ನೋಡ್ಬೋದು, ಇದು ಬೇರು ತುಂಬ ಕೊಳಿತಾ ಇದೆ. ಇಲ್ಲಿ ಬೇರಿಗೆ ಫಂಗಸ್ ಆಗಿದೆ. ಬೇರು ಹುಳ ಕೂಡ ಬಂದಿರ್ಬೋದು ಅಂತ ಅಂದ್ಕೊಂಡೆ. ಬೇರು ಹುಳ ನಾನು ಮಣ್ಣನ್ನು ಕೆದಕಿ ನೋಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇತ್ತು. ಈ ರೀತಿ ಆಗಿಬಿಡ್ತು. ಈ ರೀತಿ ಆದಾಗ ನಾವು ಈಗಲೇ ಆ ಗಿಡವನ್ನು ಕಟಿಂಗನ್ನೆಲ್ಲ ತೆಗೆದು ನೆಟ್ಕೋಬೇಕಾಗತ್ತೆ. ಅದಿಲ್ಲ ಅಂದರೆ ಮುಂದಿನ ಸೀಸನ್ಗೆ ಇರಲ್ಲ. ನೋಡ್ಬೋದು, ನಾನು ಈ ರೀತಿ ಆಗದೇ ಇರೋವಂಥ ಗಿಡಕ್ಕೆ ಮುಂದೆ ಆಗದೇ ಇರೋ ಹಾಗೆ ಏನು ಮಾಡೋದು ಅಂತ ಕೂಡ ನಾನು ತೋರಿಸಿದ್ದೀನಿ. ಹಾಗಾಗಿ ಮುಂದೆ ನೋಡ್ತಾ ಹೋಗಿ. ನೋಡಿ, ಕೆಲವೊಂದು ಗಿಡ ನನಗೆ ಗೊತ್ತಿಲ್ಲದೆ ಈ ರೀತಿ ಆಗಿದೆ. ಹಾಗಾಗಿ ಇದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ಇದು ಬೇರಿಲ್ಲ. ಹಾಗಾಗಿ ನೋಡಿ, ಈ ಸಣ್ಣ ಸಣ್ಣ ಬ್ರ್ಯಾಂಚಸ್ಸನ್ನು ನಾನು ಕಟಿಂಗ್ ನೆಡ್ತೀನಿ. ನೆಡೋದನ್ನು ಕೂಡ ನಾನು ತೋರಿಸಿದ್ದೀನಿ. ಮುಂದೆ ನೋಡ್ತಾ ಹೋಗಿ. ಈ ಕಟಿಂಗನ್ನೆಲ್ಲ ನೆಟ್ಕೊಂಡ್ರೆ ಮುಂದಿನ ಸೀಸನ್ಗೆ ನಾವು ಮಾಡ್ಕೋಬೋದು. ಹಾಗಂತ ನಾವು ಕವರ್ ಒಳಗಡೆನೇ ಅಥವಾ ಪಾಟಲ್ಲೇ ಹಾಕಬೇಕು ಅಂತಿಲ್ಲ. ಯಾವುದಾದ್ರೂ ಒಂದು ಸಣ್ಣ ಪಾಟಲ್ಲಿ ಎಲ್ಲವನ್ನು ನೆಟ್ಕೊಂಡು ಕೂಡ ಇರ್ಬೋದು. ಈಗಲೇ ನಾವು ಈ ಗಿಡಗಳನ್ನು ನೆಟ್ಕೊಂಡ್ರೆ ತುಂಬ ಮೇಂಟೈನ್ ಮಾಡಬೇಕಾಗತ್ತೆ ಮುಂದಿನ ಡಿಸೆಂಬರ್ ಜನವರಿಗೆ ಬರೋವರಿಗೆ. ಹಾಗಾಗಿ ನಾವು ಈಗಲೇ ಪಾಟಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಬೇರೆ ಎಲ್ಲಾದರೂ ನೆಟ್ಕೊಳ್ಳೋಣ. ಇಲ್ಲಾಂದರೆ ಈ ಕಲರ್ಸು ನಮಗೆ ಸಿಗೋದೇ ಇಲ್ಲ. ಗಿಡ ಪೂರ್ಣ ಹಾಳಾದ ಮೇಲೆಲ್ಲ ಫಂಗಸ್ ಬಂದ ಮೇಲೆ ನಮಗೆ ಆ ಗಿಡ ಮತ್ತೆ ಬದುಕಿಸೋಕ್ಕಾಗಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ಈ ಗಿಡವನ್ನು ನಾವು ಬದುಕಿಸ್ಕೋಬೇಕಾಗತ್ತೆ. ಅದಿಲ್ಲ ಅಂದರೆ ಆ ಕಲರ್ಸ್ ನಮ್ಮ ಹತ್ರ ಉಳಿಯೋದೇ ಇಲ್ಲ. ನೋಡಿ, ಇದು ತುಂಬಾ ಫಂಗಸ್ ಆಗಿಬಿಟ್ಟಿದೆ. ನೋಡ್ಬೋದು, ಗಿಡ ಇದು ಬರೋದೇ ಇಲ್ಲ, ಆ ರೀತಿಯಾಗಿದೆ. ನೋಡ್ಬೋದು ಇಲ್ಲಿ ಈ ರೀತಿ. ಇದು ಪಿಂಕ್ ಕಲರ್ಸ್. ಒಂದೊಂದು ಪಾಟಲ್ಲಿ ಗಿಡಗಳೇ ಇಲ್ಲ ಮತ್ತು ಬಾಡಿದೆ. ನೋಡ್ಬೋದು, ಇಲ್ಲಿವರೆಗೆ ಅದು ಹೋಗಿದೆ. ಅಂದರೆ ಕಾಂಡ ಕೂಡ ಕೊಳಿತಾ ಬಂದುಬಿಟ್ಟಿದೆ. ಈ ರೀತಿ ಆಗೋದ್ರೊಳಗಡೆ ನಾವು ಅದಕ್ಕೆ ಮೆಡಿಸಿನನ್ನು ಹಾಕಬೇಕಾಗಿತ್ತು. ನಾನು ಮೆಡಿಸಿನ್ ಮೊನ್ನೆ ಅಷ್ಟೇ ಹಾಕಿದೆ, ಆದರೂ ಕೂಡ ಅದು ರಿಕವರಿ ಆಗ್ತಾಯಿಲ್ಲ. ಅಂದರೆ ಮೊದಲೇ ಆಗೋಗಿತ್ತು. ನಾವು ಆಗೋದ್ರೊಳಗಡೆ ನೀವು ಸ್ವಲ್ಪ ನಾನು ಮಾಡೋ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ಈ ರೀತಿ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ನೋಡ್ಬೋದು, ಬೇರೆ ಎಲ್ಲ ಕೊಳಿತಾ ಇದೆ. ಅದನ್ನು ನೀವು ಕಿತ್ತು ನೆಡೋದು ಒಂದೇ ಅದಕ್ಕೆ ಇರೋವಂಥ ಪರಿಹಾರ ಆಗಿರುತ್ತೆ. ನೋಡ್ಬೋದು, ಎಲ್ಲ ಒಂದಷ್ಟು ಗಿಡಗಳು ಹಾಗೆ ಆಗಿದೆ. ಒಂದು 2-3 ಪಾಟಲ್ಲಿ ಇದೇ ರೀತಿ ಆಗಿದೆ. ಇದು ನೀರು ಜಾಸ್ತಿ ಆದರೂ ಕೂಡ ಇದೇ ರೀತಿ ಆಗತ್ತೆ. ಆದರೆ ನಾನು ಇದಕ್ಕೆ ನೀರನ್ನು 2 ದಿವಸಕ್ಕೊಂದು ಸಾರಿನೇ ಹಾಕ್ತಾ ಇದ್ದೆ. ಈಗಂತೂ ತುಂಬ ಡ್ರೈ ಆಗತ್ತೆ ಬಿಡಿ. ಹಾಗಾಗಿ ನೀರು ಜಾಸ್ತಿ ಆಗಿಲ್ಲ, ಇದಕ್ಕೆ ಫಂಗಸ್ ಆಗಿದೆ. ಈ ಕೊಲೆಂಚೆ ಗಿಡಕ್ಕೆ ಬೇಗ ಫಂಗಸ್ ಆಗಿಬಿಡತ್ತೆ. ಹಾಗಾಗಿ ನೀವು ಇದಕ್ಕೆ ಫಂಗಿಸೈಡನ್ನು ಇಟ್ಕೊಂಡಿರಲೇಬೇಕು. ನಾನು ಇಷ್ಟು ದಿವಸ ಕೆಮಿಕಲ್ ಫಂಗಿಸೈಡನ್ನು ಇಟ್ಕೊಂಡು ಇರಲಿಲ್ಲ.
ಯಾಕಂದರೆ ನಾನು ಕೆಮಿಕಲ್ನ ಯೂಸ್ ಮಾಡದೇ ಇರೋದ್ರಿಂದ ಕೆಮಿಕಲ್ನ ಅಷ್ಟೊಂದು ಬಳಸಲ್ಲ. ಆದರೆ ಈ ಕೊಲೆಂಚ ಗಿಡಗಳಿಗೆ ಕೆಮಿಕಲ್ನ ಯೂಸ್ ಮಾಡದೇ ಹೋದರೆ ನಾವು ಗಿಡಗಳನ್ನು ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗೆ ನೋಡಿ ನಾನಿಲ್ಲಿ ಯಾವುದು ಪೆಸ್ಟಿಸೈಡನ್ನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನೀವು ಸಾಪ್ ಫಂಗಿಸೈಡ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಇದು ಟೈಗರ್ ಅಂತ, ಟೈಗರ್ ಬ್ರ್ಯಾಂಡಿಂದು ನೋಡ್ಬೋದು. ಇಲ್ಲಿ ಮೆಲಾಕ್ಟಿನ್ 5% ಇದೆ ಅಂತ ಇದೆ. ಇದು ನೋಡಿ ಇಲ್ಲಿ ನೊಣ ಮತ್ತು ಇರುವೆ ಎಲ್ಲದಕ್ಕೂ ಬರುತ್ತೆ ಅಂತ ಇದರಲ್ಲಿದೆ ನೋಡಿ. ಈ ರೀತಿ ಇದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಮ ಹತ್ರ ಯಾವ ಫಂಗಿಸೈಡ್ ಇದೆಯೋ ಅದನ್ನು 1 ಲೀಟ್ರ್ ನೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿ, ತುಂಬ ಹಾಕಿದ್ರೂ ಕೂಡ ಅಲ್ಲಿರುವಂಥ ಜೀವಾಣುಗಳು ಸತ್ತೋಗ್ಬಿಡತ್ತೆ. ನಾನಿಲ್ಲಿ ಒಂದು 2 ಲೀಟ್ರ್ ನೀರಿಗೆ ನೋಡಿ ಇಷ್ಟನ್ನು ಹಾಕ್ತೀನಿ. ಹಾಕಿ ಚೆನ್ನಾಗಿ ಕಲಸಿ ನಾನು ಗಿಡದ ಬುಡಕ್ಕೆ ಹಾಕ್ತೀನಿ. ಫಂಗಸ್ಸು ಗಿಡದ ಬುಡದಲ್ಲಿ ಆಗಿದೆಯಲ್ಲ, ಬೇರಿಗೆ ಆಗಿದೆ. ಹಾಗಾಗಿ ನಾನು ಗಿಡಕ್ಕೆ ಇದನ್ನು ಹಾಕ್ತೀನಿ. ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಹಾಕ್ತೀನಿ ಅಂತ ನೀವು ನೋಡ್ತಾ ಹೋಗಿ. ಇದನ್ನು ನಾವು ಸ್ವಲ್ಪ ಏನಾದರೂ ಫಂಗಸ್ ಆಗಿದೆ ಅನ್ನೋವಾಗಲೇ ಹಾಕಿ, ಇಲ್ಲ ಅಂದರೆ ನೀವು ಒಂದು 15 ದಿವಸಕ್ಕೆ ಒಂದು ಸಾರಿ ಆದರೂ ಈ ಫಂಗಿಸೈಡನ್ನು ಹಾಕ್ತಾ ಬನ್ನಿ. ಯಾವುದಾದ್ರೂ ಫಂಗಿಸೈಡನ್ನು ಮಣ್ಣಿಗೆ ಹಾಕಬೇಕಾಗತ್ತೆ. ನೋಡ್ಬೋದು ನಾನು ಇಲ್ಲಿ ಮೊನ್ನೆ ಒಬ್ಬರು ಸಾಪ್ ಫಂಗಿಸೈಡನ್ನು ತರಿಸ್ಕೊಳ್ಳಿ ಅಂತ ಹೇಳಿದರು. ಹೌದು, ನಾನು ಇಷ್ಟದ್ರೊಳಗಡೆ ಯಾವುದೇ ಫಂಗಿಸೈಡನ್ನು ನಾನು ಬಳಸ್ತಾ ಇರಲಿಲ್ಲ. ಇನ್ಮೇಲೆ ಫಂಗಿಸೈಡನ್ನು ತರಿಸ್ಕೋಬೇಕು. ಇದನ್ನು ಮನೆಯಲ್ಲಿ ಇರುವೆಗೆ ಎಲ್ಲ ಬೇಕು ಅಂತ ತಂದಿಟ್ಟಿದ್ದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನಾದರೂ ಹಾಕ್ಕೋಣ. ನಾನು ಮೊದಲು ಒಂದು ಸಾರಿ ಹಾಕಿದ್ದೆ, ನವಂಬರ್ ತಿಂಗಳಲ್ಲಿ ಇದನ್ನು ಹಾಕಿದ್ದೆ. ಅದು ಚೆನ್ನಾಗಿ ಬಂದಿತ್ತು, ಅಷ್ಟರ ಮೇಲೆ ಗಿಡ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಈಗ ಮತ್ತೆ ಹಾಕ್ತಾಯಿದ್ದೀನಿ. ನಾನು ಇದನ್ನು ಮತ್ತೆ ಮತ್ತೆ ಹಾಕಲ್ಲ, ಯಾವಾಗಲಾದರೂ ಒಂದು ಸಾರಿ ಇದನ್ನು ಹಾಕ್ತೀನಿ ಅಷ್ಟೇ, ತುಂಬ ಫಂಗಸ್ ಆಗಿದೆ ಅನ್ನೋವಾಗ. ಹಾಗೆ ನೋಡಿ ನಾನಿಲ್ಲಿ ಮಣ್ಣು, ಭತ್ತದ ಹೊಟ್ಟು ಮತ್ತು 10% ಗೊಬ್ಬರವನ್ನು ಮಿಕ್ಸ್ ಮಾಡಿ ಒಂದು ಕವರಲ್ಲಿ ಎಲ್ಲ ಕಟಿಂಗನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನಾನಿಲ್ಲಿ ಒಂದೇ 2 ಪಾಟ್ ಒಳಗಡೆ, ಅಂದರೆ ಕವರ್ ಒಳಗಡೆ ಅಥವಾ ಯಾವುದಾದ್ರೂ ಬಕೆಟು ಏನೋ ಒಂದು, ಅದರಲ್ಲಿ ನಾನು ಈ ರೀತಿ ಹಾಕ್ಕೊಂಡು ನೀರನ್ನು ಹಾಕ್ಕೊಬಿಡ್ತೀನಿ. ನೆಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ಗಟ್ಟಿ ಕಟಿಂಗನ್ನು ನೆಡೋಕ್ಕೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ನಾನು ನೆರಳಲ್ಲೇ ಇದನ್ನು ಇಟ್ಬಿಡ್ತೀನಿ. ಇನ್ನೂ 1 ವರ್ಷದವರೆಗೆ ನಾನು ಇಟ್ಕೋಬೇಕಾಗತ್ತಲ್ಲ. ಹಾಗಾಗಿ ಎಲ್ಲವನ್ನು ಒಂದರೊಳಗಡೆ ನೆಟ್ಕೊಂಡು ನಾನು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನೀವು ಇದನ್ನು ನೆಟ್ಟರು ಓಕೆ, ಇಲ್ಲ ಜೂನ್ ಫಸ್ಟ್ ವಾರ ಸೆಕೆಂಡ್ ವಾರದಲ್ಲಿ ನೀವು ತುಂಬ ದೊಡ್ಡದಾಗಿ ಗಿಡ ಬರಬೇಕು ಅಂದರೆ ಜೂನ್ ಫಸ್ಟ್ ವಾರದಲ್ಲಿ ಕೂಡ ನೀವು ಇದನ್ನು ಕಿತ್ತು ಪಾಟ್ಗೆ ಶಿಫ್ಟ್ ಮಾಡ್ಕೋಬೋದು. ಹಾಗಾಗಿ ಅದು ಬೇರು ಬರೆಸಲಿಕ್ಕೆ ಅಂತ ನೋಡ್ಬೋದು ನಾನಿಲ್ಲಿ ಹೋಲ್ಗಳನ್ನು ಮಾಡಿಕೊಂಡು ಈ ರೀತಿ ಅದನ್ನು ನೆಟ್ಕೋತೀನಿ. ಅಂದರೆ ಎಲ್ಲವನ್ನು ಒಂದರೊಳಗಡೆ ನೆಟ್ಟಿಟ್ಕೋತೀನಿ. ನಮ್ಮಲ್ಲಿ ಇದಕ್ಕೆ ಅಗ್ಗ ಹಾಕೋದು ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ. ಈ ರೀತಿ ಅಗ್ಗ ಹಾಕಿಟ್ಕೋತೀನಿ. ಆಮೇಲೆ ಅದನ್ನು ಕಿತ್ತು ಜೂನ್ ಫಸ್ಟ್ ವಾರ ಅಥವಾ ಸೆಕೆಂಡ್ ವಾರದಲ್ಲಿ ಮಣ್ಣಿನ ಮಿಶ್ರಣವನ್ನು ಚೆನ್ನಾಗಿ ಮಾಡಿಕೊಂಡು ಅದಕ್ಕೆ ಫಂಗಿಸೈಡ್ ಎಲ್ಲ ಹಾಕಿ ಪಾಟಿಗೆ ಶಿಫ್ಟ್ ಮಾಡ್ಕೋತೀನಿ. ಇದಕ್ಕೂ ಕೂಡ ನೀವು ಫಂಗಿಸೈಡನ್ನು ಹಾಕಿ, ನಾನು ಅದೇ ನೀರನ್ನು ಇದಕ್ಕೆ ಹಾಕಿದ್ದೀನಿ. ಯಾಕಂದರೆ ಈ ಮಣ್ಣಲ್ಲೂ ಕೂಡ ಫಂಗಸ್ ಇದ್ದರೆ ಬೇಗ ಫಂಗಸ್ ಆಗಿಬಿಡತ್ತೆ ಈ ಕೊಲೆಂಚೋ ಗಿಡಕ್ಕೆ. ಮತ್ತು ನಾವು ಇದಕ್ಕೆ ನೀರನ್ನು ಪದೇ ಪದೇ ಹಾಕ್ತಾ ಇರಬಾರ್ದು. ಈ ಕಟಿಂಗಿಗೂ ಕೂಡ ಅಷ್ಟೇ, ನಾವು ನೆರಳಲ್ಲಿ ಇಟ್ಟು ಸ್ವಲ್ಪನೂ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ಇಟ್ಟು ಈಗ ಅದಕ್ಕೆ 2 ದಿವಸ 3 ದಿವಸಕ್ಕೆ ಒಂದು ಸಾರಿ ನಾನು ನೀರನ್ನು ಹಾಕ್ತೀನಿ ಅಷ್ಟೇ. ನೀರನ್ನು ಸ್ಪ್ರೇ ಮಾಡ್ತಾ ಬಂದರೂ ಕೂಡ ಸಾಕಾಗತ್ತೆ 2 ದಿವಸಕ್ಕೆ. ಅಲ್ಲಿ ತೇವಾಂಶ ಇರುತ್ತೆ ನೋಡಿ. ಎಲ್ಲ ಹೂವನ್ನು ಕಿತ್ತಿಲ್ಲ ನಾನು ನೋಡಿ. ಈ ರೀತಿ ಇದನ್ನು ಕೂಡ ನಾನು ನೆಡ್ತೀನಿ, ಬರುತ್ತೆ ಅದು ಕೂಡ. ಇಲ್ಲ ತುಂಬ ಚಿಕ್ಕ ಕಟಿಂಗನ್ನು ಕೂಡ ನೀವು ಹಾಕ್ಕೊಂಡ್ರೆ ಬರುತ್ತೆ. ಈ ಕೊಲೆಂಚೋ ಎಲ್ಲ ತುಂಬ ಗಿಡಗಳನ್ನು ಮಾಡ್ಕೋಬೋದು ಒಂದು ಗಿಡ ಇದ್ದರೆ. ಆದರೆ ಈ ರೀತಿ ಸತ್ತೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗಲೇ ನೀವು ಇದನ್ನು, ಅಂದರೆ ಇನ್ನೇನು ಸಾಯ್ತಾ ಇದೆ ಅನ್ನೋವಾಗಲೇ ಆ ಗಿಡವನ್ನು ಕಿತ್ತು ಕಟಿಂಗನ್ನು ಹಾಕ್ಕೊಳ್ಳಿ. ನೋಡಿ ನಾನು ಎಲ್ಲ ಕಟಿಂಗನ್ನು ಹಾಕ್ಕೊಂಡು ಸ್ವಲ್ಪ ಆ ಫಂಗಿಸೈಡ್ ನೀರನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಮುಂದಿನ ಸೀಸನ್ಗೆ ನಾವು ಕೊಲೆಂಚೋ ಗಿಡಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಟಿಪ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.